ಫೋನ್ ಬಿದ್ದೋಯ್ತು ಗಾಯ್ಸ್. ಎಂಥ ಕೆಲಸ ಆಯಿತು ಅಂದ್ರೆ ಹಾಂ ಸರ್. ನನ್ನ ಕನ್ನಡ ನನ್ನ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. ರೀಚ್ ಆದ್ವಿ ಚಟಾಯಿ ವರ್ಕ್ ಸೆಂಟರ್ಗೆ. ಏನು ರಶಪ್ಪ, ಬರೀ ಶಬರಿಮಲೆಗೆ ಹೋಗಿ ಬಂದವ್ರೆ ಅವ್ರೆ. ಏನು ನೋಡಿ ಕೇಬಲ್ ಕಾರ್ ಕಾಣ್ತಾ ಇದೆಯಾ? ನೋಡೋಣ ಕೇಬಲ್ ಕಾರಲ್ಲಿ ಹೋಗೋದಾ ಇಲ್ಲ ಹತ್ಬೇಕಾ, ಡಿಸ್ಕಸ್ ಮಾಡಿ ಏನರಲ್ಲಿ ಆಗುತ್ತೆ ಅದ್ರಲ್ಲಿ ಹೋಗೋದು. ಮೆಂಟ್ಲು ನನ್ನ ಮಗ ತಲೆ ತಿಂತಾವನೆ. ಹೆವಿ ರಶ್ಶು, ಟಿಕೆಟ್ ಕೌಂಟ್ ಅಂತೂ ಫುಲ್ ಆಗ್ಬಿಡೈತೆ. ಅಪ್ಪ ಈ ಥರ ಒಬ್ಬ ಪ್ರೈವೇಟಲ್ಲಿ ಮಾಡೋವನೇ ಅಂದರೆ ಗ್ರೇಟ್. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟೂರಿಸಮ್ ಪ್ಲೇಸ್ ಅಂತಿದೆ. ಕೇಬಲ್ ಕಾರ್ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಹೋಯ್ತಾ ಇದ್ದೀವಿ. ಕೇಬಲ್ ಕಾರ್ ಪ್ರೈಸ್ ಬಂದು ನಿಮಗೆ 550 ಆಗುತ್ತೆ. ಅದೇ ಸ್ಟೆಪ್ಸ್ ಎತ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೂ ಕಾಸು ಕೊಡಬೇಕು, 350 ಆಯ್ತದೆ. ಗೌರ್ಮೆಂಟ್ ಎಲ್ಲಾನು ಅದಕ್ಕೆ ಪ್ರೈವೇಟೈಸೇಷನ್ ಮಾಡ್ತೈತೆ ಅಂತ ನನಗೆ ಇವಾಗಲೇ ಗೊತ್ತಾಗಿತ್ತು. ಈ ಪ್ಲೇಸ್ ಎಷ್ಟು ವೆಲ್ ಆರ್ಗನೈಸ್ಡ್ ಆಗೈತೆ ಅಂದರೆ ನೆಕ್ಸ್ಟ್ ಲೆವೆಲಾಗಿ ಮಾಡ್ತಾವೆ. ಏನಪ್ಪ ಇದು ರಶ್ಶು, ಕ್ಯೂ ನೋಡಿ. ಓಕೆ, ಎಷ್ಟೊತ್ತಿಗೆ ಹೋಗೋದು? ಹಿಂಗೆ ಎಷ್ಟೊತ್ತಾಗ ಇದೇ ಎಂಟ್ರಿ ಪಾಯಿಂಟು ನೋಡಿ. ವೆಯ್ಟಿಂಗು, ಅಯ್ಯೋ 1 ಅವರ್ ಆಯ್ತಲ್ಲಪ್ಪ ವೆಯ್ಟಿಂಗ್ ಬಂದು. ನಿಮ್ಗೆ ಇಲ್ಲೆಲ್ಲ ಕೆಫೆಸ್ ಇರುತ್ತೆ, ನಿಂತ್ಕೊಂಡು ಕೂತಿರ್ಬೋದು ತಿನ್ನೋದು. ಮೆಕ್ಯಾನಿಸಮ್ ಎಲ್ಲ ಇರ್ತಲ್ಲ. ಬಂತು ಗಾಯ್ಸ್, ಬಂತು. ಏನನ್ನಿಸ್ತು? ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು. ಫಾಸ್ಟ್ ಆಯ್ತಲ್ಲೋ. ಓಯ್, ಏನಿದು ಇಷ್ಟೊಂದು ಫಾಸ್ಟ್ ಹೋಯ್ತು? ಸುಮ್ಮನೆ ಅದೇ ಸಖತ್ ಎಕ್ಸ್ಪೀರಿಯನ್ಸ್ ಕಣ ಇದು. ಓ, ಕೆಳಗಡೆಯಿಂದ ಸ್ಲೋಪ್ ಬಂದು ಮೇಲ್ ಬಂದಿಟ್ಟು ಫಾಸ್ಟ್ ಆಗುತ್ತೆ. ಕೈ ಥರ ನೀವು ನೋಡಿ ಗಾಯ್ಸ್. ಜಾಯಿಂಟ್ಸ್ ಬಂದಾಗ ಶೇಕ್ ಆಗತ್ತೆ ಕಣೋ ಅದು. VIP ಗಳು ಬಂದು ಅಲ್ಲಿ ಹೆಲಿಪ್ಯಾಡಲ್ಲಿ ಬಂದು ನಿಂತ್ಕೊಂಡು ಹೋಯ್ತಾರೆ. ಏನೊಂದು ಯಾಕೋ ನೆಗಿದೆ ಈಗ. ಅನ್ನ ಸಾಂಬಾರ್ ತೋರಿಸ್ಬಿಟ್ಟು ನೋಡಿ ಇದು ಅನ್ನ ಇದು ಸಾಂಬಾರ್ ಅಂತ ಹೇಳ್ತಾರೆ. ಎಲಿಪ್ಯಾಡ್ ತೋರಿಸ್ಬಿಟ್ಟು ಬೇಡಪ್ಪ ಅಫಿಷಿಯಲ್ ಆಗಿ ಮಾಡ್ತಾವ ಸುಮ್ಮನೆ. ಎಕ್ಸಿಟ್ ಪಾಯಿಂಟ್ ಬಂತು, ಎಕ್ಸಿಟ್ ಆಯ್ತು. ಏನು ಈ ಥರ ಕಟ್ಟವ್ರೆ. ಸ್ಟ್ಯಾಚ್ಯೂದು ಸಿನಿಮ್ಯಾಟಿಕ್ ವಿಡಿಯೋಸ್ ನೋಡಿದ್ರೆ ಅನಿಸುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದ್ರದ್ದು ಹಿಸ್ಟ್ರಿ ಏನು ಅಂಥದ್ದೇನಿಲ್ಲ, ಮಾಮೂಲಿ ರಾಮಾಯಣದಲ್ಲಿ ಬರೋ ಜಟಾಯು ಸ್ಟೋರಿನೇ ಇದು. ಬಟ್ ಏನಪ್ಪ ಅಂದರೆ ಇದು ವರ್ಲ್ಡಲ್ಲೇ ಬಿಗ್ಗೆಸ್ಟ್ ಬರ್ಡ್ ಸ್ಟ್ಯಾಚ್ಯೂ. ಯಾಕೆ ಅವ್ರಿಬ್ರು ಅಲ್ಲಿ ಮಾತ್ರ ಕೂತ್ಕೊಳ್ಳಿ ಅಂದ್ರಲ್ಲ, 3 ದಿನದ ತೂಕ ಅವರಿಬ್ಬರೇ ಬರ್ತಾರೆ. ಅಲ್ಲೇ ಗೊತ್ತಾಗ್ಲಿಲ್ವಾ? ವಾವ್, ಏನು ಟ್ರೈ ಮಾಡ್ತಾ ಇದ್ದಾವೆ. ಆಗಲ್ಲ, ನಿನ್ ಕೈಲಿ ಆಗಲ್ಲ. ಓ, ಸೈಡ್ಗೆ ಹಾಕೋ. ಓಯ್, ಓಕೆ ಬಿಡ, ವೆಲ್ ಟ್ರೈ. 2 ಚಾನ್ಸ್ ಅಲ್ಲ, ಅದನ್ನ ಬಿಡಿಸ್ತೀಯ ನೀನು ನೋಡಿ. ಓಯ್, ನಾವೆಲ್ಲ ಅವಾಗ್ಲೇ ಹಂಗೆ ಕೇಳ್ಬೇಕಾ? ಅದು ಬಿಡಿಸು ಅಣ್ಣ, ಮೇಲ್ಗಡೆ ಬಿಡಿಸ್ಬೋದಣ್ಣ, ಕೆಳಗಡೆ ಬಿಡಿಸಿ. ಮಾಡಿಸ್ತಾ ಇದೀನಿ, ಬಿಲ್ಡೆ ಹೋದ ನನಗೆ ಇನ್ನೂ ಕೊಡ್ಬೇಕು ನೀನು. ಹಾಂ, ಜೀವನ್ ಹಾಡು ಆಯ್ತು.
ಆಯ್ತು ಬಿಡ. ಇಲ್ಲ ಹೊಡಿತಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಜಟಾಯ ಮುಗಿಸ್ಕೊಂಡು ಈಗ ವಾಲ್ಕಳ ಸೈಡ್ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಸ್ಟೇ ರೀಚ್ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು. ಸರಿ, ಸ್ಟೇಯಲ್ಲಿ ಸಿಗ್ತೀನಿ ನೋಡಿ. 1 ಗಂಟೆ ನಂತರ ನೋಡಿ ಬಾಯ್ಸ್, ವಾಲ್ಕಳಾಗ ಬಂದು ರೀಚ್ ಆದೋ. 1 ಗಂಟೆಗೆ ಚೆಕ್-ಇನ್ ಆಗಬೇಕಾದವ್ರು 7 ಗಂಟೆಗೆ ಬಂದು ಚೆಕ್-ಇನ್ ಆಗಿದ್ದೀವಿ. ಬನ್ನಿ ಸ್ಟೇ ತೋರಿಸ್ತೀನಿ. ಇದು ನೋಡಿ ಕಾರ್ ಪಾರ್ಕಿಂಗು. ಇದೇ ನಾವಿರೋ ಅಷ್ಟೇ ಈಗ ನಮ್ಮ ರೂಮ್. ಇದು ಸ್ವಿಮ್ಮಿಂಗ್ ಪೂಲು, ಅದೇ ನೀರಿಲ್ಲ. ಎಂಟ್ರಿ ಆದರೆ ಇದು ಕಿಚನ್ನು. ಏನು ಮಾಡಿದೆ, ಕಾಫಿ ಮಾಡ್ಬೋದಲ್ಲ? ಇಲ್ಲ ಬಾರ ಕಾಫಿ ಮಾಡುವ. ಹಾಲು ಪೌಡರ್ ಇದೆ. ಇದು ನೋಡಿ ಬೆಡ್ರೂಮ್. ಆಗಲೇ ಮಲಿಕೊಬಿಟ್ಟಿದ್ಯಲ್ಲ. ಇದ್ರದ್ದು ಪ್ರೈಸ್ ಎಷ್ಟಪ್ಪ ಅಂದರೆ ಕೇಳಿದ್ರೆ ಶಾಕ್ ಆಗಿಬಿಡ್ತೀರ. 1 ಫುಲ್ ಪಾವ್ ಹೊತ್ತಾದ್ಮೇಲೆ ಕೇಳಿದ್ರಲ್ಲ ನಾಯ್ಸ್ ಎಷ್ಟಿದೆ ಅಂತ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೀವು ಇದೇನು ನೋಡ್ತಾ ಇದ್ರೆ ಇದೇ ವಾಲ್ಕಳ ಮೇನ್ ಸ್ಟ್ರೀಟ್. ಒಂದು ಸೈಡ್ ನೋಡಿದ್ರೆ ನಿಮಗೆ ಫುಲ್ ಲೈಟ್ಸು ಪಾರ್ಟಿ ವೈಬ್ ಸಿಗ್ತದೆ, ಇನ್ನೊಂದು ಸೈಡ್ ಫುಲ್ ಬೀಚ್ ವ್ಯೂ ಸಿಗುತ್ತೆ. ನಿಮಗೆ ಮೆಟ್ಲಿಲ್ಕೊಂಡು ಕೆಳಗಡೆ ಹೋಗ್ಬೇಕು. ಅದಕ್ಕೆ ಇದು ಸೇಮ್ ನಿಮಗೆ ಗೋವಾ ವೈಬೇ ಕೊಡುತ್ತೆ. ಆದರೆ ಗೋವಾ ಕ್ರೌಡ್ ಕಂಪೇರ್ ಮಾಡಿದ್ರೆ ಅದು 10% ಕ್ರೌಡ್ ಇದಿರಲ್ಲ. ನೀವು ಎಲ್ಲಿ ಬೇಕನ್ನೋದು ಕುತ್ಕೊಂಡು ಚಿಲ್ ಮಾಡ್ಬೋದು, ಆರಾಮಾಗಿ ಪೀಸಾಗಿ ಎಂಜಾಯ್ ಮಾಡ್ಬೋದು. ನೆಕ್ಸ್ಟ್ ಯಾರು ಗೋವಾ ಪ್ಲ್ಯಾನ್ ಮಾಡಿದರೆ ವಾಲ್ಕಳನ ಆಪ್ಷನ್ ಆಗಿ ಇಟ್ಕೊಳ್ಳಿ, ಆರಾಮಾಗಿ ಚಿಲ್ ಮಾಡ್ಬೋದು, ಪೀಸ್. ಮುಂದಿನ ದಿನ ಎಷ್ಟು ಪೀಸ್ಫುಲ್ಲಾಗಿ ಐತೆ ಅಂದರೆ ಬೀಚು. ವಾಯ್ಸ್ ಕೇಳ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನನೇ ಇಲ್ಲ. ಅಷ್ಟು ಕಮರ್ಷಿಯಲ್ಲೇ ಆಗಲಿಲ್ಲ ಇನ್ನೂ ಈ ಬೀಚ್. ನೀವು ಎಲ್ಲಿ ನೋಡಿದ್ರು ಜನ ಕಾಣಲ್ಲ ನೋಡಿ. ನಾವು 5 ಜನ ಇರೋದಿಲ್ಲ. ಕಯಾಕಿಂಗ್ ಹೋಗಬೇಕು. ಕಯಾಕಿಂಗ್ ಹೋಗಿ ಆಮೇಲೆ ಸಿಗ್ತೀನಿ. ಕಯಾಕಿಂಗ್ ಸ್ಪಾಟ್ ಸಿಕ್ಕಿದೆ. ಅವ್ರು ಹೇಳಿದ್ದು 1000, ನಾವು ಮಾಡಿದ್ದು 650. ಆದರೂ ನನಗೆ ಯಾಕೋ ನಂಬಕ್ಕಾಗ್ತಾ ಇಲ್ಲ. ಅಲ್ಲ, ನೋಡಿದ್ದು ನಾವು 10% ಡಿಸ್ಕೌಂಟ್, ಇಲ್ಲಿ 20% ಹೋಗಿ ಅದೇ 10 ಕಿಲೋಮೀಟರ್ 35%. ಈ ಜಡಿಗೆ ಬರ್ತಿರೋದು ನಿನಗೆ, ನನಗಲ್ಲ. ಅದು ಇದಿರುತ್ತೆ ಲೈಫ್ ಗಾರ್ಡು. ಏನ ಯಾರಿಗೆ ನಾಯಿನೂ ಹೊಡಿಯಲ್ತೆ. ನೀನ್ ನೋಡಿ ಮತ್ತೆ ನಾನು ನಾಯಿ ಅಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಫೋನ್ ನಂಬರ್ ಹೇಳಿ, ಕಾಂಟ್ಯಾಕ್ಟ್ ಮಾಡ್ತಾರೆ. 8921001516 ಮ್ಯಾಂಗ್ರೋವ್ ಫಾರೆಸ್ಟ್, ವರ್ಕಲ ನಿಯರ್ ಪರ್ವೂರ್. ಯಾರು ಬಂದು ಕಾಂಟ್ಯಾಕ್ಟ್ ಮಾಡಿ. 5 ಕಿಲೋಮೀಟರ್. ಯಾವ ಕಡೆ ಹೋಗ್ಬೇಕೀಗ? ಯಾಕೋ ನನ್ನ ಫ್ರೆಂಡ್ ನನ್ನ ತಳ್ಳಿ ಬಿಟ್ಟ ಅಂತ ಹಾಕ್ಬಿಡೋದು. ನೋಡಿದ್ರ ಸರ್ ಎಂತ ಕೇಡಿಗಳಿರ್ತಾರಂತ. ಒಳ್ಳೆ ಬಜೆಟ್ ಅಲ್ಲೇ ಕೈ ಹಾಕಿ ಹಿಡ್ದಿದ್ದಾರೆ ಎಲ್ಲ. ನಮ್ ಟ್ಯಾಂಕ್ಸ್ ದರ್ಶನ್ಗೆ ಮತ್ತೆ ಸೋಹನ್ಗೆ ಹೋಗ್ಬೇಕು. ಅದಕ್ಕೆ ನಾವು ಕಾಸು ಕೊಟ್ಟಿದ್ದೆ. ಆ ಕಡೆ ಬ್ರೇಕ್ ಇದೆ 10 ಮಿನಿಟ್ಸ್, ಆರಾಮಾಗಿ ನೀರ್ ಕುಡ್ಕೊಂಡು. ಎಷ್ಟು ನೀವು ಎಲ್ಲಿ ಹೋಗ್ಬೇಡಿ, ಸ್ಕ್ಯಾಮ್ ಆಯ್ತಿರೋ ಆರಾಮಾಗಿ ಈ ಸ್ಪಾಟ್ ಬಂದ್ಬಿಟ್ರೆ ಇಲ್ಲೇ ನಿಮ್ಗೆ ಏನಂತಾರ ಅವನ್ನ ನೋಡಿ, ಎರಡೂ ಮಾಡ್ದಂಗೆ ಆಯ್ತು. ಈಗ ಆ ಬೋಟು ಮಾಡ್ದಂಗೆ ಆಯ್ತು, ಈ ಬೋಟು ಮಾಡ್ದಂಗೆ ಆಯ್ತು. ನೋಡಿ ನಮ್ಗೆ ಟೆಂಪ್ಟ್ ಮಾಡ್ತಾ ಇರೋದು.
ಹುಷಾರ್ ಕಣ, ಇಲ್ಲೇ ಬಿದ್ದೋದಿ ಎಲ್ಲ. ಬನ್ನಿ 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 ಬಾಯ್ಸ್. ಟೈಮ್ ಇವಾಗ ಹತ್ತುತ್ತಾ ಇದೀವಿ ಬೋಟ್ನ. ಈ ಐಡಿಯಾ ಕೊಟ್ಬಿಟ್ಟು ಆ ಹುಡುಗನ್ನ ಪಾಪ ಮಿಕ ಮಾಡ್ಬಿಟ್ಟ. ನೋಡಿ ಬಾಯ್ಸ್, ಕೊನೆಗೂ ಹತ್ತಿದ್ದೀವಿ ಕಯಾಕೆ. ಓ ಯಾಕೋ ಯಾರ ಹಾಯ್ ಸರ್. ಸೂಪರ್ ಸೂಪರ್, ನೆಕ್ಸ್ಟ್ ಲೆವೆಲ್. ನೀವೆಲ್ಲ ಬಿಡಿ. ಜೀವನ್ ನೋಡಿ, ಜೀವನ ಒಂದೇ ಉಸು ಬಡ್ಕೊ. ಅವ್ನು ನೋಡಿ ಎಲ್ಲೋಗವನೆ, ಅದೇ ಹೊರಟೋಗಿದ್ದಾನೆ. ಸಖತ್ ಕ್ರೇಜಿ ಆಗೈತೆ ಎಕ್ಸ್ಪೀರಿಯನ್ಸ್. ಬೇಗ ಪಾಡ್ಗಳು ಬರ್ತಾವ ನೋಡಿ ಬಾಯ್ಸ್. ಎಲ್ಲಿ ಪಾರ್ಕ್ ಮಾಡಿದ್ದೀನಿ ರೆಸ್ಟ್ ತಗೊಳಕ್ಕೆ, ಬಿಸಿಲು ಅಂದ್ಬಿಟ್ಟು. ಅದ ಜೀವನ್ ದರ್ಶನ್ ಅದು ಬಿಡಲ್ಲ, ಕಂಪ್ಲೀಟ್ ಮಾಡ್ತೀನಿ. ಆ ಬೋಟ್ ನೋಡೋಕ್ಕೆ ಒಂಥರ ಫೀಲ್. 2 ಕಿಲೋಮೀಟರ್ ಹೆಂಗೆ ಹೋಗೋದು, ಸಖತ್ ಕೈ ನೋವು ಬರುತ್ತೆ. ಓ ಬರ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಫಿಶಿಂಗ್ ಬೋಟ್ಸ್ ಆಡ್ತಾ ಇದ್ದೀರಾ? ಏನಂತ ಫೋನ್ ಬಿದ್ದೋಯ್ತು ಗಾಯ್ಸ್. ಎಂಥ ಕೆಲಸ ಆಯಿತು ಅಂದ್ರೆ ನೋಡೋಣ ಸಿಗುತ್ತೆ ಅಂತವ್ರೆ. ನೋಡೋಣ ಸ್ವಿಮ್ ಮಾಡ್ಕೊಂಡು ಹುಡುಕ್ತಾವ್ರೆ, ಬಟ್ ಫೋನ್ ಸಿಗ್ತಾ ಇಲ್ಲ. ಒಳಗೆ ಹೋದ್ವು ಇವಾಗ. ನೋಡೋಣ ಬಂದ್ಬಿಟ್ಟು ನೋಡ್ತೀನಿ. ಏಯ್ ಬೇಡ ಸೋನ್, ರಿಸ್ಕ್ ತಗೋಬೇಡ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀಯ? 40 ಹೌದೇ ಡೈಲಿ ಓಡಾಡೋಕೆ ಆಯ್ತಾ ಇಲ್ಲ. ಪಾಪ ಗೈಡು ತುಂಬ ಕಷ್ಟಪಟ್ಟ ಹುಡ್ಕೊಡೋಕ್ಕೆ, ಅದು ಆಗಲಿಲ್ಲ. 30 ಅಡಿ ಆಳಾಯ್ತಂತೆ ಅಲ್ಲಿ. ಆ ಫೋನ್ ಸಿಗೋ ಚಾನ್ಸೇ ಇಲ್ಲ ಅಂತ ಗೈಡ್ ಹೇಳಿದ್ಮೇಲೆ ಅದ್ರ ಬಗ್ಗೆ ಆಸೆ ಬಿಟ್ಬಿಟ್ಟು ನಾವು ಕಯಾಕಿಂಗ್ ಮಾಡಿದೆ, ರೂಮಿಗೆ ಬಂದುಬಿಟ್ಟು. ಇವಾಗ ಜಸ್ಟ್ ತಿರುವನಂತಪುರಮ್ದು ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆನ್ನೆ ಆದ ಇನ್ಸಿಡೆಂಟಿಂದ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಬೇಜಾರಲ್ಲಿದ್ದು ವೀಡಿಯೋ ಮಾಡಿಕೊಂಡು ಚೆನ್ನಾಗಿರಲ್ಲ ಅಂತ ಮಾಡ್ಕೊಂಡಿಲ್ಲ. ಇದೇ ನಮ್ಮ ಲಾಸ್ಟ್ ಸ್ಪಾಟು. ಇನ್ನು ಕೇರಳ ಸೀರೀಸ್ ಮುಗಿಸ್ತೀನಿ. ಕೇರಳ ಸೀರೀಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ವ್ಲಾಗ್ ಇಲ್ಲೇ ಎಂಡು ಅಂದ್ಕೊಂಡೆ. ಸರಿ, ಇಲ್ಲಿಗೆ ಮತ್ತೆ ಸಿಗೋಣ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.